ಇವತ್ತು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಸೊ ಅದರ ಸಾರಥಿ ನಮ್ಮ ಜೊತೆಗೆ ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ. ಸೊ ಗ್ಲಾಮರಸ್ ಆಗಿ ನಮ್ಮ ಹೆಣ್ಮಕ್ಳು ಮಾಡೆಲ್ಸ್ಗಳು ಮತ್ತೆ ಸ್ಮಾಲ್ ಸ್ಕ್ರೀನ್ಸ್ ಬಿಗ್ ಸ್ಕ್ರೀನ್ ಹೀರೋಯಿನ್ಸ್ ಎಲ್ಲರೂ ಕೂಡ ಚೇರ್ ಅಪ್ ಮಾಡ್ತಾ ಇದ್ರು. ಫಾರ್ ದಿ ಫಸ್ಟ್ ಟೈಮ್ ಅವ್ರನ್ನ ಫೀಲ್ಡ್ಗೆ ಇಳಿಸಿದ್ದೀರಾ. ಸೊ ಇದ್ರದ್ದು ಕಲ್ಪನೆ ಬಂದಿದ್ದು ಹೇಗೆ ಅಂತ ಫಸ್ಟ್? ಸೊ ಅವರೆಲ್ಲರೂ ಕೇಳ್ತಾನೆ ಇದ್ರು, ನೀವೇ ಆಡ್ಕೊತೀರಪ್ಪ, ನಮಗೂ ಒಂದು ಮ್ಯಾಚ್ ಆಡಿಸಿ ನಮಗೊಂದು ಮ್ಯಾಚ್ ಆಡಿಸಿ ಅಂತ. ಇದೊಂದು ಕಲ್ಪನೆ ಇತ್ತು ತುಂಬ 2-3 ವರ್ಷದಿಂದ. ರಾಜ್ ಕಪ್ ಅದು ಇದು ಆಡ್ಬೇಕಾದ್ರಿಂದ ಎಲ್ಲರೂ ಕೇಳ್ತಾ ಇದ್ರು. ಸೊ ಸಾಕಷ್ಟು ಶೂಟಿಂಗ್ಗಳಿದೆ, ಸಿನಿಮಾಗಳಿದೆ ಕೈಯಲ್ಲಿ. ಸೊ ಯಾವೆಲ್ಲ ಪ್ರಾಜೆಕ್ಟ್ಸ್ ನಡೀತಾ ಇದೆ ಅಂತ ಸ್ಟಾರ್ಟಿಂಗ್ ಹೇಳೋದಾದ್ರೆ? ಸದ್ಯಕ್ಕೆ ಕಾಂತಾರ ನಡೀತಿದೆ, ಒಂದು ತಮಿಳ್ ಸಿನಿಮಾ ನಡೀತಾ ಇದೆ ಸನ್ನಿಧಾನಂ ಅಂತ. ಮಲಯಾಳಂ ಸಿನಿಮಾ 2 ಮುಗಿಸಿ ಆಲ್ಮೋಸ್ಟ್ ಎಂಡಿಂಗಲ್ಲಿದೆ. ಕಾಂತಾರ ಪ್ರೀಕ್ವೆಲ್ ಅಂತ ಅಂದಾಗಿಂದ ಕೂಡ ಸೊ ಸಾಕಷ್ಟು ನಿರೀಕ್ಷೆ ಇದೆ. ಇಡೀ ಚಿತ್ರ ಜಗತ್ತು ಕಣ್ಣರಳಿಸಿದೆ ಸಿನಿಮಾದ ಬಗ್ಗೆ. ನಮ್ಮ ಶೆಟ್ರದ್ದು ಪಾತ್ರ ಹೇಗಿರುತ್ತೆ? ಸೊ ಫಸ್ಟ್ಗಿಂತ ಇದು ಎಷ್ಟು ವಿಭಿನ್ನವಾಗಿರುತ್ತೆ ಅಂತ? ಫಸ್ಟ್ಗಿಂತ ಚೆನ್ನಾಗಿ ಮಾಡಲೇಬೇಕು, ಅನಿವಾರ್ಯತೆ. ಪ್ರೆಷರ್ ಈಸ್ ಆನ್ ರಿಷಬ್. ಆಬ್ವಿಯಸ್ಲಿ ಅದಕ್ಕೋಸ್ಕರ ಒಂದಿಷ್ಟು ರಿಸರ್ಚ್ ಮಾಡಿ ಅವ್ನು ಮಾಡ್ತಾ ಇದ್ದಾನೆ. ಆ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಕೊಡೋಕ್ಕಾಗಲ್ಲ, ಯಾಕಂದರೆ ಪ್ರೊಡಕ್ಷನ್ ಹೌಸ್ ಆಗಲಿ ಡೈರೆಕ್ಟರ್ ಆಗಲಿ ಏನು ಅಧಿಕೃತ ಮಾಹಿತಿ ಕೊಡ್ತಾರೆ ಅಷ್ಟನ್ನು ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ. ಇವತ್ತು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಸೊ ಅದರ ಸಾರಥಿ ನಮ್ಮ ಜೊತೆಗೆ ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ. ಇವತ್ತು ಹೆಣ್ಮಕ್ಳೆಲ್ಲರೂ ಕೂಡ ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಮಾಡೆಲ್ಸ್ಗಳೆಲ್ಲರೂ ಕೂಡ ಬ್ಯಾಟು ಬಾಲು ಹಿಡಿದು ಫೀಲ್ಡ್ಗೆ ಇಳಿದಿದ್ದಾರೆ ಅನ್ನೋದು ಅಂದರೆ ಸೊ ಅವರೆಲ್ಲರನ್ನ ಒಟ್ಟುಗೂಡಿಸಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ಪ್ರಮೋದ್ ಶೆಟ್ಟಿ ಸರ್. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಷ್ಟು ದಿನ ಫೀಲ್ಡಲ್ಲಿ ನಾವು ಬರೀ ಗಂಡ ಇಕ್ಳು ಬ್ಯಾಟು ಬಾಲು ಹಿಡಿದು ಕ್ರಿಕೆಟ್ ಆಡೋದನ್ನು ನೋಡ್ತಾ ಇದ್ವಿ. ಸೊ ಗ್ಲಾಮರಸ್ ಆಗಿ ನಮ್ಮ ಹೆಣ್ಮಕ್ಳು ಮಾಡೆಲ್ಸ್ಗಳು ಮತ್ತು ಸ್ಮಾಲ್ ಸ್ಕ್ರೀನ್ಸ್ ಬಿಗ್ ಸ್ಕ್ರೀನ್ ಹೀರೋಯಿನ್ಸ್ ಎಲ್ಲರೂ ಕೂಡ ಚೇರ್ ಅಪ್ ಮಾಡ್ತಾಯಿದ್ರು. ಫಾರ್ ದಿ ಫಸ್ಟ್ ಟೈಮ್ ಅವ್ರನ್ನ ಫೀಲ್ಡ್ಗೆ ಇಳಿಸಿದ್ದೀರಾ. ಸೊ ಇದ್ರದ್ದು ಕಲ್ಪನೆ ಬಂದಿದ್ದು ಹೇಗೆ ಅಂತ ಫಸ್ಟ್? ಮೊದಲನೇದಾಗಿ ನಾವೆಲ್ಲ ಆಡಬೇಕಾದ್ರೆ ನೀವು ಹೇಳ್ದಂಗೆ ಚೇರ್ ಮಾಡೋಕ್ಕೆ ಗರ್ಲ್ಸ್ ಬರ್ತಾಯಿದ್ರು ನಮ್ಮ ಇಂಡಸ್ಟ್ರಿಯಿಂದ. ಸೊ ಅವರೆಲ್ಲರೂ ಕೇಳ್ತಾನೆ ಇದ್ರು, ನೀವೇ ಆಡ್ಕೊತೀರಪ್ಪ, ನಮಗೂ ಒಂದು ಮ್ಯಾಚ್ ಆಡಿಸಿ ನಮಗೊಂದು ಮ್ಯಾಚ್ ಆಡಿಸಿ ಅಂತ. ಇದೊಂದು ಕಲ್ಪನೆ ಇತ್ತು ತುಂಬ 2-3 ವರ್ಷದಿಂದ. ರಾಜ್ ಕಪ್ಪು ಅದು ಇದು ಆಡಬೇಕಾದ್ರಿಂದ ಎಲ್ಲರೂ ಕೇಳ್ತಾಯಿದ್ರು. ಸೊ ಅದು ಮಾಡೋಕ್ಕಾಗುತ್ತೋ ಇಲ್ವೋ, ನಮಗಿರೋ ಬ್ಯುಸಿ ಸ್ಕೆಡ್ಯೂಲಲ್ಲಿ ಆಗುತ್ತೋ ಇಲ್ವೋ ಅಂತ ನಾನು ಸುಮ್ಮನೆ ಇದ್ದೆ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಿರಲಿಲ್ಲ. ಬಟ್ ಮಹೇಶ್ ಗೌಡರು ಫೈನಲಿ ಒನ್ ಡೇ ಫೋನ್ ಮಾಡಿ, ಶೆಟ್ರ ಈ ಥರದ್ದು ಒಂದು ಪ್ಲ್ಯಾನ್ ಮಾಡ್ತಾ ಇದ್ವಲ್ಲ ನಾವು, ಅದನ್ನು ಮಾಡೇ ಬಿಡೋಣ ಈ ಸರಿ, ಯಾಕೋ ತುಂಬ ಎಲ್ಲರೂ ಫೋರ್ಸ್ ಮಾಡ್ತಾಯಿದ್ದಾರೆ ಅಂತಂದರು. ಸರಿ ಮಾಡೋಣ ಸರ್ ಅಂತಂದೆ. ನನಗೆ ತುಂಬ ಕಡಿಮೆ ಟೈಮ್ ಇದೆ, ಸೊ ಸ್ವಲ್ಪ ನೀವು ಕೈ ಜೋಡಿಸಿದ್ರೆ ನನಗೆ ಹೆಲ್ಪ್ ಆಗ್ಬೋದು ಅಂತಂದರು. ಸೊ ಸರಿ ಸರ್, ನಾವು ಬ್ಯುಸಿ ಇರ್ತೀವಿ, ಇನ್ನೊಂದಿಷ್ಟು ಟೀಮ್ನ ರೆಡಿ ಮಾಡೋಣ ಅಂಥೇಳಿ ಆವಾಗ ಕಂಪ್ಲೀಟ್ ಟೀಮ್ ರೆಡಿ ಆಯಿತು. ಇಲ್ಲೇನು ನೋಡ್ತಾ ಇದ್ದೀರಾ QPL ತಂಡ. ಸೊ ಅಷ್ಟು ಜನ ರೆಡಿ ಆದರು. ಅಷ್ಟು ಜನ ರೆಡಿಯಾಗಿ 3 ತಿಂಗಳ ಕಾಲ ಇಷ್ಟು ಜನ ಆರ್ಟಿಸ್ಟ್ಗಳನ್ನ ಹುಡುಕಿ ಅವ್ರನ್ನ ಸ್ಕ್ರೂಟಿನಿ ಮಾಡಿ ಅದರಲ್ಲಿ ಬಿಡ್ಡಿಂಗ್ ಪ್ರೋಸೆಸ್ನ ಫಸ್ಟ್ ಇಯರ್ ಆಡ್ತಾ ಇರೋದ್ರಿಂದ ಬಿಡ್ಡಿಂಗ್ ಯಾರು ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತಿಲ್ಲ. ಸೊ ಬಿಡ್ಡಿಂಗ್ ಪ್ರೋಸೆಸ್ಸಲ್ಲಿ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ಅದನ್ನೆಲ್ಲ ತುಂಬ ದೊಡ್ಡದಾಗಿ ಇವೆಂಟ್ ಮಾಡಿ ಇಷ್ಟೆಲ್ಲ ಮಾಡಿದಾಗ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಬಂತು. ಆ್ಯಂಡ್ ಆಲ್ಮೋಸ್ಟ್ 1 ತಿಂಗಳಿಂದ ಎಲ್ಲ ಹೆಣ್ಮಕ್ಳು ಪ್ರಾಕ್ಟೀಸ್ಗೂ ಕೂಡ ಹೋಗಿ ಪ್ರಾಕ್ಟೀಸು ಕೂಡ ಮಾಡ್ತಿದ್ದಾರೆ. ಅವ್ರು ಬ್ಯುಸಿ ಸ್ಕೆಡ್ಯೂಲ್ ಶೂಟಿಂಗ್ ಮಧ್ಯೆನೂ ಹೋಗಿ ಪ್ರಾಕ್ಟೀಸ್ ಮಾಡಿ ಅವ್ರುಗಳೇ ಇಂಟ್ರೆಸ್ಟ್ ತೊಗೊಂಡು ಮಾಡ್ಬೇಕಾದ್ರೆ ನಾವು ಈ ಇವೆಂಟನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕು ಅನ್ನಿಸ್ತು. ಮುಂಚೆ ಆ್ಯಕ್ಚುಲಿ ಜಯನಗರದಲ್ಲಿ ಒಂದು ಸಣ್ಣ ಗ್ರೌಂಡಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಯಾವಾಗ ಈ ಇಂಟ್ರೆಸ್ಟ್ ಬೆಳೀತಾ ಹೋಯಿತು ಎಲ್ರಿಗೂ, ನಾವು ಈ ಇವೆಂಟನ್ನು ದೊಡ್ಡದಾಗಿ ಮಾಡಬೇಕು ಅನ್ನಿಸ್ತು. ಸೊ ವಿ ಪ್ಲ್ಯಾಂಡ್ ಕೋರಮಂಗಲ ಇಂಡೋರ್ ಸ್ಟೇಡಿಯಮಲ್ಲಿ ಮಾಡೋಣ, ತುಂಬ ಚೆನ್ನಾಗಾಗತ್ತೆ ಅಂತ. ಸೊ ನೀವೇ ನೋಡ್ತಿದ್ದೀರಾ, ಅದ್ಧೂರಿಯಾಗಿ ಇನಾಗ್ರೇಷನ್ ಆಯಿತು. ಸೊ ಅಷ್ಟೇ ಅದ್ಧೂರಿಯಾಗಿ ಸಮಾರೋಪ ಸಮಾರಂಭ ಕೂಡ ನಾಳೆ ನಡೆಯುತ್ತೆ. CM ಬರುವಂಥ ಸಾಧ್ಯತೆಗಳಿದೆ. ಸೊ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ, ಹೋಪ್ಸೋ. ಯಾಕಂದರೆ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಹೆಣ್ಮಕ್ಳದ್ದು ಒಂದು ಬಾಕ್ಸ್ ಕ್ರಿಕೆಟ್ ನಡೀತಾ ಇರೋದು. ಇದು ಬೇರೆ ಯಾವ ಇಂಡಸ್ಟ್ರಿಲೂ ಕೂಡ ಮಾಡಿಲ್ಲ. ತಮಿಳ್ ತೆಲುಗು ಬೇರೆ ಎಲ್ಲೂ ಕೂಡ ಮಾಡ್ದಂಗೆ ನನಗೆ ಗೊತ್ತಿರೋಂಗೆ ಎಲ್ಲೂ ಮಾಡಿಲ್ಲ. ಸೊ ಹಾಗಾಗಿ ಈ ಥರದ್ದೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ, ಬರಬೇಕು ಒಂದು ಇದಕ್ಕೆ. ಅವರು ಕೂಡ ಒಪ್ಕೊಂಡಿದ್ದಾರೆ. ಮೇ ಬಿ ನಾಳೆ ಅವರು ಬರ್ತಾರೆ. ಸೊ ವಿ ಆರ್ ಹೋಪಿಂಗ್ ಫಾರ್ ಎ ಗುಡ್ ಇವೆಂಟ್. ಸರ್, ಆರಂಭದಲ್ಲಿ ಮಾತಾಡ್ತಾ ಹೇಳಿದ್ರಿ ಬ್ಯುಸಿ ಸ್ಕೆಡ್ಯೂಲ್ಡ್ ಅಂತ ಒಂದು ಪದ ಬಳಸಿದ್ರಿ. ಸೊ ಸಾಕಷ್ಟು ಶೂಟಿಂಗ್ಗಳಿದೆ, ಸಿನಿಮಾಗಳಿದೆ ಕೈಯಲ್ಲಿ. ಸೊ ಯಾವೆಲ್ಲ ಪ್ರಾಜೆಕ್ಟ್ಸ್ ನಡೀತಾ ಇದೆ ಅಂತ ಸ್ಟಾರ್ಟಿಂಗ್ ಹೇಳೋದಾದ್ರೆ? ಸದ್ಯಕ್ಕೆ ಕಾಂತಾರ ನಡೀತಿದೆ, ಒಂದು ತಮಿಳ್ ಸಿನಿಮಾ ನಡೀತಾ ಇದೆ ಸನ್ನಿಧಾನಂ ಅಂತ. ಮಲಯಾಳಂ ಸಿನಿಮಾ 2 ಮುಗಿಸಿ ಆಲ್ಮೋಸ್ಟ್ ಎಂಡಿಂಗಲ್ಲಿದೆ. ಇದು ARM ಅಂತ ಒಂದು, ಶೇಷ ಅಂತ ಒಂದು. ಸೊ ಅದು2 ಸಿನಿಮಾಗಳಾಗಿದೆ. ಮುಂದಿನ ತಿಂಗಳು ಲಾಫಿಂಗ್ ಬುದ್ಧ ಅಂತ ನಾನು ನಾಯಕನಾಗಿ ನಟಿಸಿರುವಂಥ ಒಂದು ಸಿನಿಮಾ ರಿಲೀಸ್ ಆಗೋದ್ರಲ್ಲಿದೆ. ಅದಕ್ಕೆ ಆಲ್ಮೋಸ್ಟ್ ಒಂದು 30 kg ವೆಯ್ಟ್ ಪುಟ್ ಆನ್ ಮಾಡಿ ಆ ಸಿನಿಮಾನ ಮುಗಿಸಿ ಈಗ ಮತ್ತೆ ಸಣ್ಣ ಆಗಿದ್ದೀನಿ. ಸೊ ಆ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಅದನ್ನು ಬಿಟ್ಟು ಇನ್ನು ಹಲವಾರು ಸಿನಿಮಾಗಳು ನಾನು ಮಾಡಿರೋದೇ ಶಬಾಷ್ ಬಡ್ಡಿ ಮಗ ಆಗಿರ್ಬೋದು, ಅಧಿಕ ಪ್ರಸಂಗ ಆಗಿರ್ಬೋದು, ಜಲಂಧರ ಆಗಿರ್ಬೋದು, ಇವೆಲ್ಲವೂ ತಯಾರಾಗಿದೆ. ಎಲ್ಲ ಬಿಡುಗಡೆಗೆ ಕಾಯ್ತಾ ಇದ್ದಾರೆ, ಒಳ್ಳೆ ರೈಟ್ ಟೈಮ್ ಬರಲಿ ಅಂತ. ಈ ಮಳೆಗಾಲ ಮುಗಿದಿದ ತಕ್ಷಣ ಮೋಸ್ಟ್ಲಿ ಇನ್ನು ತಿಂಗಳಿಗೊಂದೊಂದು ಸಿನಿಮಾ ಬಂದರೂ ಬರ್ಬೋದು.
ಈಗ ವೆಯ್ಟ್ ಲಾಸ್ ಮಾಡಿರೋದ್ರ ಬಗ್ಗೆ ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಅಂದರೆ ಇವತ್ತಿನ ಯಂಗ್ ಜನ್ರೇಷನ್ಸ್ಗಳೇ 19-20 ವರ್ಷಕ್ಕೆ ಇಷ್ಟು ದುಮ್ಮಕ್ಕೆ ಓಡಾಡ್ತಿರ್ತಾರೆ ಸರ್. ಫಿಸಿಕ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಈ ಫಿಟ್ನೆಸ್ಸು ಹೆಲ್ತ್ ಅಂದರೆ ನಿಮ್ಮ ಹೆಲ್ತ್ ಕಾಪಾಡ್ಕೊಳ್ಳೋದಕ್ಕೆ ಅಥವಾ ಪರ್ಟಿಕ್ಯುಲರ್ ಸಿನಿಮಾಗ ಅಂತ? ಇಲ್ಲ, ನಾನು ದಪ್ಪ ಆಗಿದ್ದು ಪರ್ಟಿಕ್ಯುಲರ್ ಸಿನಿಮಾಗೆ. ಇಲ್ಲಾಂದರೆ ನಾನು ಯೂಶ್ವಲಿ ಸ್ವಲ್ಪ ಇದನ್ನೇ ಫಿಟ್ನೆಸ್ಸೇ ಮೇಂಟೈನ್ ಮಾಡ್ತೀನಿ. ಅಂದರೆ ಜಿಮ್ಗೆಲ್ಲ ಹೋಗಲ್ಲ ನಾನು, ಬಟ್ ಆಟ ಆಡೋಕ್ಕೆ ಹೋಗ್ತೀನಿ. ಶಟಲ್ ಬ್ಯಾಡ್ಮಿಂಟನ್ ಆಡ್ತೀನಿ, ಇಲ್ಲ ಬೇರೆ ಕ್ರಿಕೆಟ್ ಆಡಿಕೊಂಡು ಆ ಥರ ವೆಯ್ಟ್ ಲಾಸ್ ಮಾಡ್ತಿರ್ತೀನಿ ಹೊರತು ಪರ್ಟಿಕ್ಯುಲರ್ ಏನು ಆ ಥರದ್ದು ರೀಸನ್ಸ್ ಇಲ್ಲ. ಬಟ್ ಈ ಸಿನಿಮಾ ಲಾಫಿಂಗ್ ಬುದ್ಧ ಮಾಡಬೇಕು ಅಂದಾಗ ವೆಯ್ಟ್ ಗೇನ್ ಮಾಡಬೇಕಾಗಿತ್ತು, 30 kg ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇತ್ತು. ಸರಿ ಅಂತ ಮಾಡಿದೆ. ಮಾಡ್ಬೇಕಾದ್ರೆ ಎಲ್ಲರೂ ರೇಗಿಸ್ತಿದ್ರು, ಇಳಿಸೋಕ್ಕಾಗಲ್ಲ, ಮಾಡೋದು ಈಸಿ ಅಂತ. ಸೊ ಯಾಕಾಗಲ್ಲ ಅಂತ ಚಾಲೆಂಜ್ ಆಗಿ ತೊಗೊಂಡೆ. ಸೊ ಲಾಫಿಂಗ್ ಬುದ್ಧ ಮುಗಿದು ಕುಂಬಳಕಾಯಿ ಹೊಡೆದಿದ ತಕ್ಷಣ ಡೈರೆಕ್ಟರ್ ಕೇಳಿದೆ, ಇನ್ನೇನು ಪ್ಯಾಚ್ ವರ್ಕ್ ಇಲ್ಲ ಅಲ್ವಾ ಅಂದೆ. ಏನೂ ಇಲ್ಲ ಸರ್, ಎಲ್ಲ ಸಿನಿಮಾ ಮುಗಿದಿದೆ ಅಂದರು. ಥ್ಯಾಂಕ್ ಯು ಅಂದೆ. 6 ತಿಂಗಳ ಗ್ಯಾಪಲ್ಲಿ ಐ ಲಾಸ್ಟ್ ಅರೌಂಡ್ 23 kilos. ಪ್ರಮೋದ್ ಸರ್ನ ನೋಡೋದಕ್ಕೆ ಖುಷಿ ಆಗುತ್ತೆ. ಒಂದೊಂದು ಸಿನಿಮಾಗೂ ಕೂಡ ಅಷ್ಟೇ ಟ್ರಾನ್ಸ್ಫಾರ್ಮೇಷನ್, ಬರೀ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಲ್ಲ, ನಿಮ್ಮ ಆ್ಯಕ್ಟಿಂಗಲ್ಲೂ ಕೂಡ ನಾವು ಡಿಫ್ರೆಂಟ್ ಪಾತ್ರಗಳನ್ನು ನೋಡ್ತಾ ಇದ್ದೀವಿ. ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ. ಕಾಂತಾರ ಪ್ರೀಕ್ವೆಲ್ ಅಂತ ಅಂದಾಗಿಂದನೂ ಕೂಡ ಸೊ ಸಾಕಷ್ಟು ನಿರೀಕ್ಷೆ ಇದೆ. ಇಡೀ ಚಿತ್ರ ಜಗತ್ತು ಕಣ್ಣರಳಿಸಿದೆ ಸಿನಿಮಾದ ಬಗ್ಗೆ. ನಮ್ಮ ಶೆಟ್ರದ್ದು ಪಾತ್ರ ಹೇಗಿರುತ್ತೆ, ಸೊ ಫಸ್ಟ್ಗಿಂತ ಇದು ಎಷ್ಟು ವಿಭಿನ್ನವಾಗಿರುತ್ತೆ ಅಂತ? ಫಸ್ಟ್ಗಿಂತ ಚೆನ್ನಾಗಿ ಮಾಡಲೇಬೇಕು, ಅನಿವಾರ್ಯತೆ. ಪ್ರೆಷರ್ ಈಸ್ ಆನ್ ರಿಷಬ್. ಸೊ ಆಬ್ವಿಯಸ್ಲಿ ಅದಕ್ಕೋಸ್ಕರ ಒಂದಿಷ್ಟು ರಿಸರ್ಚ್ ಮಾಡಿ ಅವ್ನು ಮಾಡ್ತಾ ಇದ್ದಾನೆ. ಆ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಕೊಡೋಕ್ಕಾಗಲ್ಲ, ಯಾಕಂದರೆ ಪ್ರೊಡಕ್ಷನ್ ಹೌಸ್ ಆಗಲಿ ಡೈರೆಕ್ಟರ್ ಆಗಲಿ ಏನು ಅಧಿಕೃತ ಮಾಹಿತಿ ಕೊಡ್ತಾರೆ ಅಷ್ಟನ್ನು ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ. ಸೊ ಸಿನಿಮಾ ನಡೀತಾ ಇದೆ, ಶುರುವಾಗಿದೆ ಒಳ್ಳೆ ರೀತಿಯಲ್ಲಿ. ನಂದು ಪಾತ್ರ ಏನು ಅಥವಾ ನಾನು ಮಾಡ್ತಾಯಿದ್ದೀನಿ ಆ ಸಿನಿಮಾದಲ್ಲಿ, ಹೆಂಗೆ ಬರುತ್ತೆ ಸಿನಿಮಾ ಅನ್ನೋದನ್ನೆಲ್ಲ ಅದನ್ನು ರಿವೀಲ್ ಮಾಡೋದು ಪಾಯಿಂಟಲ್ಲೇ ರಿವೀಲ್ ಮಾಡಿದ್ರೆ ಕರೆಕ್ಟು ಅಂತ ನಂಗೆ ಅನಿಸುತ್ತೆ. ಸೊ ಡೈರೆಕ್ಟರ್ ಅದಕ್ಕೆಲ್ಲ ಒಂದಿಷ್ಟು ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ, ನಾನು ಅದನ್ನು ಹಾಳು ಮಾಡೋದಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಒಂದಂತೂ ಪ್ರಾಮಿಸ್ ಮಾಡ್ತೀನಿ, ಆ್ಯಸ್ ಎಕ್ಸ್ಪೆಕ್ಟೆಡ್ ಎಲ್ರಿಗೂ ಒಂದು ಆಸೆ ಇರುತ್ತೆ. ಅಂದರೆ ಕಾಂತಾರ ನಾವು ಈಗ ನೋಡಿರೋದಕ್ಕಿಂತನೂ ನಾವು ಇನ್ನೂ ಬೆಟರ್ ನೋಡಬೇಕು ಅಂತ ಕಾಯ್ತಿರ್ತಾರೆ. ಆ ಬೆಟರ್ ಎಕ್ಸ್ಪೀರಿಯನ್ಸ್ ಅಂತೂ 100% ಆಗುತ್ತೆ. ಸರ್, ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಮಧ್ಯೆ ನೀವು ಪ್ರೊಡ್ಯೂಸರ್ ಆಗಿ ಸ್ಮಾಲ್ ಸ್ಕ್ರೀನಿಗೆ ಎಂಟ್ರಿ ಕೊಡ್ತಾ ಇದ್ದೀರಾ. ಅಣ್ಣಯ್ಯ ಅಂತ ಸೀರಿಯಲ್ ಅಂತ ಕೇಳ್ಪಟ್ವಿ, ಅದು ಎಲ್ಲಿವರೆಗೂ ಬಂದಿದೆ, ಯಾವ ಹಂತದಲ್ಲಿದೆ ಅಂತ? ಈ ತಿಂಗಳ ಕೊನೆ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರ ಆನ್ ಏರ್ ಆಗುತ್ತೆ, ಅಂದರೆ ಟೆಲಿಕಾಸ್ಟ್ ಆಗುತ್ತೆ. ಸೀರಿಯಲ್ ಅದ್ಭುತವಾಗಿ ನಡೀತಾ ಇದೆ. ಚನ್ನಪಟ್ಟಣದಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ. ಇಡೀ ತಂಡ ಚನ್ನಪಟ್ಟಣದಲ್ಲೇ ಮನೆ ಮಾಡಿಕೊಟ್ಬಿಟ್ಟು ಅಲ್ಲೇ ಉಳಿಸ್ಬಿಟ್ಟಿದ್ದೀನಿ ಎಲ್ಲರನ್ನೂ, ಇನ್ಕ್ಲೂಡಿಂಗ್ ಮೈ ವೈಫ್. ಅವಳು ಒಂದು ಮನೆ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡಿದ್ದಾಳೆ, ಯಾಕಂದರೆ ಅವಳೇ ಇನ್ಚಾರ್ಜು ಕಂಪ್ಲೀಟ್ ಅದನ್ನು ಹ್ಯಾಂಡಲ್ ಮಾಡ್ತಾ ಇರೋದು. ಸೊ ಹಾಗಾಗಿ ಅವಳು ಅಲ್ಲೇ ಉಳ್ಕೊಂಡು, ಮೊನ್ನೆ ತಾನೇ 2 ಪ್ರೋಮೋಗಳು ಬಿಡುಗಡೆ ಆಯಿತು. ಇನ್ನೂ ಒಂದು ಪ್ರೋಮೋ ಈಗ ರೆಡಿಯಾಗಿದೆ, ಅದು ರಿಲೀಸ್ ಆಗುತ್ತೆ. ಸೊ ಮೇ ಬಿ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ವಿಲ್ ಬಿ ಆನ್ ಏರ್. ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಫಸ್ಟ್ ಟೈಮ್ ಎಲ್ಲರೂ ಪ್ರೋಮೋ ನೋಡಿದವರು ಏನು ಸಿನಿಮಾ ಶೂಟ್ ಮಾಡಿದ ರೇಂಜಿಗೆ ಮಾಡಿಬಿಟ್ಟಿದೆಯಲ್ಲೋ ಅಂತಂದರು. ಅದೇ ಇದ್ದಿದ್ದು ಇಂಟೆನ್ಷನ್ನು. ಅಂದರೆ ನಮ್ಮ ಬ್ಯಾನರಿಂದ ಏನಾದ್ರು ಒಂದು ಬರ್ತಿದೆ ಅಂದರೆ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ಗೆ ನಾವು ಮೀಟ್ ಆಗಬೇಕು, ರೀಚ್ ಆಗಬೇಕು ಅಂದಾಗ ಅದನ್ನು ಇನ್ನೊಂಚೂರು ದೊಡ್ಡ ಮಟ್ಟದಲ್ಲೇ ಮಾಡಬೇಕು ಅನ್ನೋದಿತ್ತು ತಲೆಯಲ್ಲಿ. ಸೊ ಸೀರಿಯಲನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀನಿ. ಹೋಪ್ಸೋ ತುಂಬ ಚೆನ್ನಾಗಿ ಆಗಿಬಿಟ್ರೆ ಗಾಡ್ಸ್ ಗ್ರೇಸ್. ಸರ್, ನನ್ನ ಕೊನೆ ಪ್ರಶ್ನೆ ನಿಮಗೆ ಮತ್ತು ರಕ್ಷಿತ್ ಸರು, ರಾಜ್ ಬಿ ಶೆಟ್ಟಿ ಸರು, ರಿಷಬ್ ಸರು ಅವ್ರು 3 ಜೊತೆಗೆ ನಿಮ್ಮನ್ನು ಸೇರಿಸ್ಕೋತಾರೆ. ಇವಾಗ 4 ಜನ ಶೆಟ್ಟಿ ಕಾಂಬಿನೇಷನ್ ಅಂತ. ನಿಮ್ಮ ಕಾಂಬಿನೇಷನಲ್ಲಿ ಯಾವುದಾದ್ರೂ ಸಿನಿಮಾ ತಯಾರಾಗ್ತಾ ಇದೆಯಾ, ಅಥವಾ ಯಾರ್ಯಾರು ಏನೇನರಲ್ಲಿ ಬ್ಯುಸಿ ಇದ್ದಾರೆ ಅಂತ ನಿಮ್ಮ ಗೆಳೆಯರ ಬಳಗ? ರಿಷಬ್ ಜೊತೆ ನಾನು ಆಬ್ವಿಯಸ್ಲಿ ಈಗ ಕಾಂತಾರದಲ್ಲಿ ಕಾಂಬಿನೇಷನಲ್ಲಿದ್ದೀನಿ. ರಕ್ಷಿತ್ ಜೊತೆ ಇದನ್ನು ಯಾವುದು ನಮ್ಮ ರಿಚರ್ಡ್ ಆ್ಯಂಥೋನಿ ಆಬ್ವಿಯಸ್ಲಿ ಇದ್ದೇ ಇದ್ದೀನಿ, ಯಾಕಂದರೆ ಉಳಿದವರು ಕಣ್ಣಂತೆಲ್ಲ ಇದ್ದಿದ್ದರಿಂದ ಅದೇ ಪಾತ್ರ ಕಂಟಿನ್ಯೂ ಆಗುತ್ತೆ. ಸೊ ರಾಜ್ ಜೊತೆ ಇನ್ನೂ ಯಾವುದು ಸೈನ್ ಮಾಡಿಲ್ಲ, ಪ್ರೀವಿಯಸ್ ಎಲ್ಲ ಸೈನ್ ಮಾಡಿದ್ದು ಮುಗಿಸ್ಬಿಟ್ಟಿದ್ದೀನಿ ಶೂಟು. ನೋಡೋಣ, ಮೇ ಬಿ ಇನ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಸರ್, ಬ್ಯುಸಿ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಪ್ರಮೋದ್ ಶೆಟ್ಟಿ ಸರ್ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.